ಕೊಡಪ್ಪ ಕೇಳಬೇಕು ಗೇಮ್ ಶೋ ಕಂಡಕ್ಟ್ ಮಾಡ್ತೀವಿ. ಸರಿ ಅಮ್ಮ ಅದ್ರ ಮುಂಚೆನೇ ಕೇಳಿದ್ದು ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮಂಜು ವ್ಲಾಗ್ಸ್. ಇವತ್ತು ವ್ಲಾಗ್ ಬಂದ್ಬಿಟ್ಟು ನನ್ನ ಒಂದು ನ್ಯೂ ಇಯರ್ ವ್ಲಾಗ್ ಆಗ್ತಾಯಿದ್ದೀನಿ. ತುಂಬ ಡಿಲೇನಾಗಿ ಆಗ್ತಾಯಿದ್ದೀನಿ. ಐ ಆಮ್ ಸೋ ಸಾರಿ. ನನಗೆ ಸ್ವಲ್ಪ ಮೈಕ್ ಹುಷಾರಿಲ್ಲ, ಅದರಿಂದನೇ ವಿಡಿಯೋ ಸ್ವಲ್ಪ ಡಿಲೇನಾಗಿ ಬರ್ತಾಯಿದೆ. ಹೋಪ್ ನನ್ನ ಚಾನಲ್ಗೆ ಇದೆ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಮ್ಮ ಒಂದು ಹೊಸ ವರ್ಷ ಬಂದ್ಬಿಟ್ಟು ದೇವಸ್ಥಾನದಲ್ಲಿಂದ ಶುರುವಾಗಲಿ ಅಂದ್ಬಿಟ್ಟು ನಾವು ಹೋಗಿದ್ದು ವೀರಭದ್ರ ಸ್ವಾಮಿ ಟೆಂಪಲ್ಗೆ. ಅದು ಎಲ್ಲಿದೆ ಅಂದರೆ ಚಂದಾಪುರದಲ್ಲಿಂದ ಒಂದು 5 or 6 ಕಿಲೋಮೀಟರ್ಸ್ ಒಳಗಡೆ ಇದೆ. ಇದೇ ನಮ್ಮ ಮನೆ ದೇವಸ್ಥಾನನೂ. ನಾವು ನ್ಯೂ ಇಯರ್ಗೆ ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಅದಕ್ಕೆ ನಾವು ಅಲ್ಲೇ ಹೋಗಿದ್ರಿ. ಅವತ್ತು ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು, ಅಂತೂ ದೇವ್ರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಆಮೇಲೆ ಅಲ್ಲೇ ದೇವಸ್ಥಾನದಲ್ಲೇ ದೇವ್ರ ಪ್ರಸಾದ ತಿನ್ಕೊಂಡು ಆಮೇಲೆ ಅಲ್ಲಿಂದ ನಾವು ಹೋಗಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸಿಟಿಯಲ್ಲಿ ನ್ಯೂ ಆಗಿ ಓಪನ್ ಆಗಿರೋ M5 ಮಾಲ್ಗೆ ನಾವು ಹೋಗಿದ್ದು. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೆ, ಯಾಕಂದರೆ ಪಾಪುನ ಬಂದ್ಬಿಟ್ಟು ನಾವು ಇದೇ ಫಸ್ಟ್ ಟೈಮ್ ಅವಳ ಮಾಲ್ಗೆ ಕರ್ಕೊಂಡು ಹೋಗೋದು. ಇದುವರೆಗೂ ನಾವು ಕರ್ಕೊಂಡು ಹೋಗಿದ್ದಿಲ್ಲ. ಕುಶಾನಿ ಇಲ್ಲಿ ನೋಡಿ, ಇಲ್ಲಿ ಮಮ್ಮಿನ. ಹಾಯ್ ಮಗಳೇ. ಮಾಲ್ ಒಳಗಡೆ ಎಂಟ್ರಿ ಆದಮೇಲೆ ಪಾರ್ಕಿಂಗಲ್ಲಿ ಹೋಗ್ಬಿಟ್ಟು ಪಾರ್ಕಿಂಗ್ ಟಿಕೆಟ್ ತೊಗೊಂಡ್ರಿ. ಅದರಲ್ಲಿ ಬಂದ್ಬಿಟ್ಟು ಟೈಮಿಂಗ್ ಮೆನ್ಷನ್ ಆಗಿರುತ್ತೆ. ನಾರ್ಮಲ್ ಡೇಸಲ್ಲಿ ಒಂಥರ ಇರುತ್ತೆ, ಪಬ್ಲಿಕ್ ಹಾಲಿಡೇಸಲ್ಲಿ ಒಂದು ಪ್ರೈಸ್ ಇರುತ್ತೆ. 1 hour 2 hours ಅವರೊಂದು ಪ್ರೈಸಸ್ ಇಟ್ಕೊಂಡಿರ್ತಾರೆ, ಅದಾಗುತ್ತೆ. ನಾವು ಮಾಲ್ ಒಳಗಡೆ ಹೋಗ್ಬೇಕಾದ್ರೆ ಪಾರ್ಕಿಂಗಲ್ಲಿ ಬಂದು ಎಲ್ಲ ಕಾರ್ಸೇ ಇತ್ತು. ನಾವು 2 wheeler ಅಲ್ಲ, 2 wheelers ಬಂದು ಎಲ್ಲಿ ಪಾರ್ಕ್ ಮಾಡೋದಂತೆ ಗೊತ್ತಿಲ್ಲ. ಆಮೇಲೆ ಮುಂದೆ ಹೋಗೋ ವೆಹಿಕಲ್ ನೋಡ್ಕೊಂಡು ಆಮೇಲೆ ನಾವು ಹೋಗಿ ಪಾರ್ಕ್ ಮಾಡಿಬಿಟ್ಟು ಹೋದ್ರಿ. ಎಂಟ್ರೆನ್ಸಲ್ಲಿ ಬಂದ್ಬಿಟ್ಟು ಕ್ರಿಸ್ಮಸ್ಗೆ ಮಾಡಿರೋ ಡೆಕೋರೇಷನ್ಸ್ ಎಲ್ಲ ಹಾಗೇ ಇತ್ತು. ಪಾಪು ಅದನ್ನ ನೋಡ್ಬಿಟ್ಟು ಆ ಎಕ್ಸೈಟ್ಮೆಂಟಲ್ಲಿ, ಅವಳಿದೆ ಅಲ್ವಾ ಫಸ್ಟ್ ಟೈಮ್ ನೋಡ್ತಾ ಇರೋದು ಪಾಪು, ಅದನ್ನೆಲ್ಲ ನೋಡಿಕೊಂಡು ಅವಳಿಗೊಂದು ಏನು ಹೇಳೋದು, ಒಂಥರ ಖುಷಿ. ಹೊಸ್ದಾಗೆ ಏನೋ ಈ ಥರ ಕಲರ್ ಲೈಟ್ಸ್ ಎಲ್ಲ ಇದೆ ಅಂದ್ಬಿಟ್ಟು ನೋಡಿಕೊಂಡು ಅವಳಿಗೆ ಒಂಥರ ಖುಷಿ. ಆ ಎಂಜಾಯ್ಮೆಂಟಲ್ಲಿ ಅವಳು ಆಟ ಆಡ್ಕೊಂಡಿದ್ಲು. ಪಾಪು ಬಂದು ಅಂದ್ಕೊಂಡಿರೋದು ಬಂದ್ಬಿಟ್ಟು ಎಲ್ಲಿ ಕರ್ಕೊಬಂದಿದ್ದಾರೆ, ಹೊಸ್ದಾಗಿದೆ ಅಲ್ವಾ ಈ ಪ್ಲೇಸು ಅಂತ ನೋಡ್ತಾ ಇದ್ದಾಳೆ. ಸರಿ ಏನಾನ ಶಾಪಿಂಗ್ ಮಾಡೋಣ ಅಂತ ಲೈಫ್ ಸ್ಟೈಲ್ ಒಳಗಡೆ ಹೋದ್ರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಾವಿವತ್ತು ಶಾಪಿಂಗ್ ಮಾಡಲ್ಲ ಅಂದ್ಬಿಟ್ಟು. ಎತ್ಕೊಂಡ್ರೇನೂ ಇರ್ತಾ ಇಲ್ಲ, ಕೆಳಗಡೆ ಬಿಟ್ರೇನೂ ಇರ್ತಾ ಇಲ್ಲ, ಎಲ್ಲನ ಹೋಗಿ ತಗಲ್ಸ್ಕೊಂಬಿಡ್ತಲ್ಲ ಅಂತ ನಮಗೆ ಭಯ. ಆಮೇಲೆ ನಾನಿಲ್ಲಿ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನೋಡಿದ್ರಿ. ನನಗೆ ವೆಸ್ಟರ್ನ್ ವೇರ್ ತುಂಬಾ ಚೆನ್ನಾಗಿತ್ತು, ಎತ್ನಿಕ್ಕಿನ್ನ ವೆಸ್ಟರ್ನ್ ವೇರ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ಅಲ್ಲಿಂದ ನಾವು ಬಂದು ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ರಿ. ಅಲ್ಲಿ ನಮ್ಮ ಪಾಪು ಬಂದು ಎಷ್ಟು ಕಾಟ ಕೊಟ್ಲಂತ ನೀವೇ ನೋಡಿ. ಅಮ್ಮ ಇಲ್ಲೇ ಇರ್ತೀನಿ, ಅಮ್ಮ ಎತ್ತೀನಿ ನಿಮ್ನ, ಅದಕ್ಕೆ ಎತ್ತಿ ಕೊಡು ಅಪ್ಪಕ್ಕೆ ಏನು ಬೇಕು. ಮಾಲ್ ಬಂದಿದೆ M5. ಇಲ್ಲೇನೋ ಗೇಮ್ ಶೋ ಕಂಡಕ್ಟ್ ಮಾಡ್ತಾವ್ರೆ ರೀ.
ಮಾಡ್ಕೊಂಡು ಇವತ್ತು ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು. ಸರಿ ಪಾಪುಗೆ ಗೇಮ್ಸನ್ನು ಆಡಿಸೋಣ ಅಂತ ಕರ್ಕೊಂಡೋದ್ರಿ. ಅಲ್ಲಿ ನೋಡಿದ್ರೆ ಇವತ್ತು ಪಬ್ಲಿಕ್ ಹಾಲಿಡೇಸ್ ಎಲ್ಲ ತುಂಬಾ ಕ್ರೌಡಾಗಿತ್ತು. ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡೋಣ ಅಂದ್ಬಿಟ್ಟು ನಾವು ಸರಿ ಪಾಪುಗೆ ಏನಾನ ಟಾಯ್ಸ್ ಆಗಲಿ ಬುಕ್ಸ್ ಆಗಲಿ ಏನಾನ ಕೊಡ್ಸೋಣ ಅಂದ್ಬಿಟ್ಟು ನಾವು ಶಾಪಿಗೆ ಕರ್ಕೊಂಡೋದ್ರಿ. ಪಾಪು ಬಂದು ಒಳಗಡೆ ಹೋಗಿ ತಕ್ಷಣ ಆ ಟಾಯ್ಸ್ ಎಲ್ಲ ನೋಡ್ಬಿಟ್ಟು ಆ ಎಕ್ಸೈಟ್ಮೆಂಟಲ್ಲಿ ಹೋಗಿ ದೊಡ್ಡ ಬೊಂಬೆನೇ ಎತ್ಕೊಬಂದ್ಲು. ಪಾಪು ಬಂದ್ಬಿಟ್ಟು ಅದು ಎತ್ತಕ್ಕೆ ಕೂಡ ಆಗಿಲ್ಲ. ಆಮೇಲೆ ಹೇಳಿದ್ರಿ, ಮುದ್ದು ಇದು ನಿನ್ನ ಕೈಯಲ್ಲಿ ತೂಕಕ್ಕೆ ಕೂಡ ಆಗೋದಿಲ್ಲ, ನಿನಗೆ ಬೇಡ ಅಮ್ಮ, ತುಂಬ ದೊಡ್ಡದಾಗಿದೆ, ನಿನ್ನ ಕೈಯಲ್ಲಿ ತೂಕಕ್ಕೆ ಆಗೋದಿಲ್ಲ, ಇದು ಅಲ್ಲೇ ಇಟ್ಬಿಟ್ಟು ಬಾ, ನಿನಗೆ ಅಮ್ಮ ಬೇರೆದು ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಓಕೆ ಅಮ್ಮ ಅಂದ್ಬಿಟ್ಟು ಹೋಗಿ ಪಾಪು ಅಲ್ಲೇ ಇಟ್ಬಿಟ್ಟು ಬಂದ್ಲು. ಆಮೇಲೆ ನಾವು ಅಲ್ಲಿ ಸುತ್ತಿ ತುಂಬ ಟಯರ್ಡ್ ಆದ್ರಿ. ಸರಿ ಫುಡ್ ಕೋರ್ಟಲ್ಲಿ ಹೋಗಿ ಏನಾನ ತಿನ್ಕೊಬರೋಣ ಅಂತ ಹೋದ್ರಿ. ಪಾಪು ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಅವ್ರ ಅಪ್ಪ ಹೇರ್ ಸ್ಟೈಲ್ ಸರಿ ಮಾಡ್ತಾಯಿದ್ರೆ ಪಾಪುನು ಸರಿ ಮಾಡ್ತಾ ಇದ್ದಾಳೆ. ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಫುಡ್ ಕೋರ್ಟಲ್ಲಿ ಎಷ್ಟೊಂದು ಜನ ಇದ್ದಾರೆ. ಇವತ್ತು ಹಾಲಿಡೇ ಅಲ್ವಾ, ಫುಲ್ ಜನ ಇದ್ದರು, ತುಂಬ ಕ್ರೌಡಾಗಿತ್ತು. ಆಮೇಲೆ ಏನು ತಿನ್ನೋಣ, ಏನು ಸ್ಟಾಲ್ಸ್ ಇದೆ ಅಂತ ನೋಡ್ತಾ ಇದ್ರಿ. ನಾನು ಇದುವರೆಗೂ ಬರ್ಗರ್ ತಿಂದಿದ್ದಿಲ್ಲ, ಅದಕ್ಕೆ ಸರಿ ಓಕೆ ಅಂದ್ಬಿಟ್ಟು ಬರ್ಗರ್ ಟೇಸ್ಟ್ ಮಾಡಿ ನೋಡೋಣ ಅಂದ್ಬಿಟ್ಟು ಸರಿ ಬರ್ಗರ್ ಕಿಂಗಲ್ಲಿ ಹೋಗ್ಬಿಟ್ಟು ಆಫರು ನಡೀತಾ ಇತ್ತು. ನಾವೊಂದು ಪನ್ನೀರ್ ಬರ್ಗರೂ ಪ್ಲಸ್ 2 ವೆಜ್ಜಿಸ್ ತೊಗೊಂಡ್ರಿ. ಎಲ್ಲ ವೆಜ್ದ ತಿಂದ್ರಿ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಲ್ವ, ಅದಕ್ಕೆ ವೆಜ್ ತಿಂದ್ರಿ. ಆಮೇಲೆ ಬಂದು ಫುಡ್ ಕೋರ್ಟಲ್ಲಿ ಫುಲ್ ಜನ ಇದ್ದರು. ಕುತ್ಕೊಂಡು ತಿನ್ನೋದಕ್ಕೆ ಒಂದು ಟೇಬಲ್ ಖಾಲಿ ಆದರೆ ಇನ್ನೊಂದು ಟೇಬಲ್ಗೆ ಹಂಗೆ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ಬಂದ್ಬಿಟ್ಟು ಬರ್ಗರ್ ನೋಡೋದಕ್ಕೆ ಈ ಥರ ಇದೆ, ಮೇಲೆ ವೈಟು ಬ್ಲ್ಯಾಕು ಎಲ್ಲಿ ಹಾಕಿದ್ರು. ಆಮೇಲೆ ನಾನಂತೂ ತುಂಬಾ ಎಕ್ಸೈಟ್ಮೆಂಟಾಗಿದ್ದೆ, ಯಾಕಂದರೆ ನಾನು ಇದುವರೆಗೂ ಟೇಸ್ಟ್ ಮಾಡಿದ್ದಿಲ್ಲ ಅಲ್ಲ, ಅದಕ್ಕೆ ಬರ್ಗರ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋದಕ್ಕೆ ಒಂದು ಎಕ್ಸೈಟ್ಮೆಂಟಾಗಿದ್ದೆ. ಟೇಸ್ಟ್ ಮಾಡಿದ್ಮೇಲೆ ಓಕೆದಾ, ಏನು ಚೆನ್ನಾಗಿಲ್ಲ ಅಂತೆಲ್ಲ ಹೇಳೋಕ್ಕಿಲ್ಲ, ಚೆನ್ನಾಗೇ ಇತ್ತು. ಟೇಸ್ಟ್ ವೈಸು ಚೆನ್ನಾಗೇ ಇತ್ತು. ಪನ್ನೀರಂತೂ ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಪಾಪುನು ಟೇಸ್ಟ್ ಮಾಡಿದ್ಲು, ಅವಳಿಗೂ ಇಷ್ಟ ಆಯಿತು. 1-2 ಬೈಟ್ ಮಟ್ಟು ತಿಂದಳು. ನಾವು ಬಂದು ಇಲ್ಲಿಂದ ಹೊರಡೋ ಸಮಯ ಆಯಿತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ರಿ. ಪಾಪು, ಅಪ್ಪು, ನಾನು ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತಿನ ಡೇ ನಮಗೆ ತುಂಬ ಒಂದು ಹ್ಯಾಪಿಯಾಗಿ ಹೋಯಿತು. ಆಮೇಲೆ ಔಟ್ಸೈಡಲ್ಲಿ ಬಂದು ಕ್ರಿಸ್ಮಸ್ಗೆ ಸ್ನೋ ಬೊಮ್ಮೆ ಇಟ್ಟಿದ್ರು, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೋರ್ ಮಾಡಿದರು. ತುಂಬ ಜನ ವಿಸಿಟ್ ಮಾಡೋಕ್ಕೆ ಅದನ್ನು ಬಂದಿದ್ದರು. ತುಂಬ ಚೆನ್ನಾಗೇ ಹೋಯ್ತು ಇವತ್ತಿನ ಡೇಯಲ್ಲಿ. ಆಮೇಲೆ ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಸ್ಟಾಲ್ಸ್ ಕೂಡ ಹಾಕ್ಕೊಂಡಿದ್ರು ಔಟ್ಸೈಡಲ್ಲಿ. ನಾವಿವಾಗ ಅಮ್ಮ ಮನೆಗೆ ಬಂದಿದ್ದೀರಿ, ಅಮ್ಮನ ನೋಡ್ಕೊಂಡು ಹೋಗೋಣ. ಆಮೇಲೆ ಅಮ್ಮನೂ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಮ್ಮ ಬರೋಕ್ಕೆ ಲೇಟ್ ಆಯಿತು, ಅದಕ್ಕೆ ನಾವು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ. ಆಮೇಲೆ ಅಮ್ಮ ಬಂದರು. ಅಮ್ಮನ ಬಗ್ಗೆ ಹೇಳಬೇಕಾದ್ರೆ ಅಮ್ಮ ಬಂದು ಒಂದು ಶ್ರಮಜೀವಿ ಅಂತ ಹೇಳ್ಬೋದು. ತಾಯಿ ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮಮ್ಮ ಇವಾಗೂ ಅಷ್ಟೇ, ಅವ್ರ ಸ್ವಂತ ಕಾಲಲ್ಲಿ ನಿಂತ್ಕೋಬೇಕು ಅಂದ್ಬಿಟ್ಟು ಇವತ್ತು ಅಷ್ಟೇ ಯಾರ ಹತ್ರನೂ ಹೋಗೋದಿಲ್ಲ. ಅದಕ್ಕೆ ಅವ್ರ ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳೋಕ್ಕೆ ಇವಾಗೂ ಓಡ್ತಾನೇ ಇದ್ದಾರೆ. ಅದಕ್ಕೆ ಹೊಸ ವರ್ಷ ತಾಯಿ ಆಶೀರ್ವಾದ ಸಿಕ್ಕಲಿ ಅಂತ ತಾಯಿ ಹತ್ರ ಆಶೀರ್ವಾದ ತಗೊಂಡೋಗೋಕ್ಕೆ ಬಂದೆ. ನಮ್ಮಮ್ಮ ಹತ್ರ ಸುಮ್ಮನೆ ಕೇಳಿದೆ, ನಮ್ಮಮ್ಮ ಆವಾಗೂ 100 ರೂಪಿ ಇಟ್ಕೊ ಅಂತ ಕೊಟ್ಟರು. ಅಲ್ಲಿಂದ ನಾವು ಆಮೇಲೆ ಸೂಪರ್ ಮಾರ್ಕೆಟ್ಗೆ ಹೋದ್ರಿ, ಯಾಕಂದರೆ ಮನೇಲಿ ರೇಷನ್ ತೆಗಿಬೇಕಾಗಿತ್ತು, ಬಟ್ ಫುಲ್ ಖಾಲಿಯಾಗೋವರೆಗೂ ಇರಬಾರ್ದು ಅಂದ್ಬಿಟ್ಟು ರೇಷನ್ ತೊಗೊಂಡೋಗೋಣ ಅಂತ ಹೋಗಿದ್ರಿ. ಆಮೇಲೆ ಅಲ್ಲಿ ತೊಗೊಂಡು ಬರಬೇಕಾದ್ರೆ ಇದು ವಿಂಟರ್ ಸೀಸನ್ ಅಲ್ಲ, ತುಂಬ ಚಳಿ ಆಗುತ್ತೆ. ಈ ಸೀಸನ್ ಯಾವಾಗ ಮುಗೀತದೋ ಗೊತ್ತಿಲ್ಲ. ಇವಾಗ ಮನೆಗೆ ರೀಚ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ತುಂಬ ಟಯರ್ಡ್ ಆಗಿದೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.